ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮಾತಾಡ್ತಾ ಇರೋದು. ಕೇಳಲ್ಲ ಎಷ್ಟು ಚೆನ್ನಾಗಿದೆ. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ. ಇವತ್ತು ಬಂದು ಮಂಗಡ ಮೀನು ತಂದಿದ್ದಾರೆ. ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೇಲ್ಗಡೆ ಇದ್ದದ್ದು ಚರ್ಮ ತೆಗೆದು ಮೀನನ್ನ ಕ್ಲೀನ್ ಮಾಡೋದು. ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಷ್ಟೇ. ಮತ್ತು ನಾನು ಬೆಳಗ್ಗೆ ಬೇರೆ ಮೀನನ್ನ ಕ್ಲೀನ್ ಮಾಡಿದೆ. ಆ ಮೀನು ಒಳಗಡೆ ಈ ಥರ ನೋಡಿ ಹುಳ ಥರ ಇರುತ್ತೆ ನೋಡಿ. ಇದು ಹುಳ ಅದ್ರ ತಲೆಯಲ್ಲಿರುತ್ತೆ. ನಾವು ಈ ತಲೆ ಕ್ಲೀನ್ ಮಾಡ್ತೀವಲ್ಲ, ಈ ತಲೆ ಒಳಗಡೆ ಇದಿದೆ ನೋಡಿ. ಇದರ ಮಧ್ಯೆ ಈ ಹುಳ ಥರ ಇರುತ್ತೆ. ಇದು ನಮ್ಮಮ್ಮ ನನಗೆ ತೋರಿಸಿದ್ರು. ನಾವು ಮೀನು ಕ್ಲೀನ್ ಮಾಡುವಾಗ ಆದಷ್ಟು ನಾವು ಈ ತಲೆ ಇದ್ದಿದ್ದಲ್ವ, ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಅದರೊಳಗೆ ಇದು ಇರುತ್ತೆ. ಇದು ಸಮೇತ ನಾವು ತಿನ್ನೋದಿಂದಲೇ ನಮಗೆ ಕೆಲವ್ರಿಗೆ ಅಲರ್ಜಿ ಆಗೋದು ಮಾಡೋದು. ನೋಡಿ ಹೇಗಿದೆ, ಕಾಣಿಸ್ತಾ ಇದೆಯಲ್ವ ನಿಮಗೆ? ಇದು ಮತ್ತು ತಲೆ ಕ್ಲೀನ್ ಮಾಡುವಾಗ ಇದನ್ನು ತೆಗೆದು ಹಾಕಲೇಬೇಕು. ನಾನು ನಿಮಗೆ ತೋರ್ಸೋಣ ಅಂತ ಸಪ್ರೇಟಾಗಿ ಎತ್ತಿಟ್ಟೆ. ಬೆಳಗ್ಗೆ ಅಷ್ಟು ಮೀನು ಕ್ಲೀನ್ ಮಾಡಿದೆ. ಆ ಕ್ಲೀನ್ ಮಾಡುವಾಗ ಅದರೊಳಗಡೆ ಇದಿತ್ತು. ಇದೆಲ್ಲ ತೆಗಿತೀವಲ್ವ, ಇದನ್ನು ತೆಗಿಯೋವಾಗ ಅದರೊಳಗಡೆ ಅದಿತ್ತು. ಸರಿ, ಅದೊಂದು ನಿಮ್ಗೆ ತೋರ್ಸೋಣ ಅಂತ ತೋರ್ಸೋಕ್ಕೆ ಇದು ಮಾಡಿದ್ದು. ಇದೆಲ್ಲ ನೀಟಾಗಿ ತೆಗ್ದಿದ್ದೇನೆ. ತಲೆ ನಾವು ತೆಗಿತೀವಲ್ಲ, ಆ ತಲೆ ಒಳಗಡೆ ಅದಿರುತ್ತೆ. ನಾವು ಮೀನು ಕ್ಲೀನ್ ಮಾಡಿದಾಗ ಆದಷ್ಟು ತಲೆ ಕ್ಲೀನ್ ಮಾಡುವಾಗ ಅದ್ರ ಜೊತೆಲಿ ಅದಿದ್ದೇ ಇರುತ್ತೆ. ಪ್ರತಿಯೊಂದು ಮೀನು ಕ್ಲೀನ್ ಮಾಡುವಾಗ ನೋಡಿಕೊಂಡು ಕ್ಲೀನ್ ಮಾಡಬೇಕು. ಇದು ಮೀನು ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ತೋರಿಸ್ತಾ ಇರೋದು. ಗೊತ್ತಿರೋರು ದಯವಿಟ್ಟು ಏನು ಅನ್ಕೋಬೇಡಿ. ಮಂಗಡ ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ಯಪ್ಪ ಏನು ತೋರಿಸ್ತಾ ಇರೋದು. ತುಂಬ ಗಟ್ಟಿ ಇರುತ್ತೆ. ಕೆಲವಂತಾರೆ ಮೀನು ತುಂಬ ಸ್ಮೆಲ್ ಇರುತ್ತೆ, ನಮಗೆ ಅದಕ್ಕೆ ತಿನ್ನೋಕೆ ಇಷ್ಟ ಆಗೋಲ್ಲ. ಹಾಗೆ ಏನೂ ಇಲ್ಲ. ಇದನ್ನು ನಾವು 3-4 ಸರಿ ಚೆನ್ನಾಗಿ ವಾಶ್ ಮಾಡಿದ್ರೆ ಥರ ಸ್ಮೆಲ್ ಬರುತ್ತಲ್ಲ, ಅದು ಬರಲ್ಲ. ನೀಟಾಗಿ 4-5 ಸರಿ ವಾಶ್ ಮಾಡಬೇಕು. ಚೂರಿ ಅಮರದಲ್ಲಿ ಅಂದರೆ ಕೈಯೇ ಕುಯ್ಕೊಂಡು ಹೋಗುತ್ತೆ. ಅಷ್ಟು ಶಾರ್ಪ್ ಇದೆ ಮೀನು. ಇದೆಲ್ಲ ಈ ರೀತಿ ಕ್ಲೀನ್ ಮಾಡ್ತಾ ಇರ್ಬೇಕು. ಒಳಗಡೆ ನಿಂತ್ಕೊಂಡು ವೀಡಿಯೋ ಮಾಡಿದೆ, ಒಳಗಡೆ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಲ್ಲ. ಇದಕ್ಕೆ ಆಚೆ ಬಂದೆ. ಇದು ನೋಡಿ, ಇದು ನೋಡಿ, ಇಲ್ಲೊಂದು ಗಿಟ್ಟು. ಇದನ್ನು ಒಳಗಡೆ ಇನ್ನೂ ಕ್ಲೀನ್ ಮಾಡಿಲ್ಲ. ಸಿಪ್ಪೆ ತೆಗಿಯೋಕ್ಕೆ ನಾನು ಹೆಂಗೆ ಮಾರ್ಕ್ ಹಾಕೋತಿದ್ದೀನಿ ಅಂತ ತೋರಿಸಿ. ಇದು ಮಂಗಡ ಮೀನಿಗೆ ಮೇಲ್ಗಡೆ ಸಿಪ್ಪೆ ತೆಗೆದೇ ಮೀನು ಸಾರು ಮಾಡೋದು. ಸಿಪ್ಪೆ ಹಾಕಲ್ಲ. ಈ ಸಿಪ್ಪೆ ತುಂಬ ಗಟ್ಟಿ ಇರುತ್ತೆ ನೋಡಿ. ಹೆಂಗೆ ಈ ಥರ ಅಯ್ಯಪ್ಪ ಚುಚ್ಚುತ್ತೆ. ಇದಿಲ್ಲಿ ಬಂದೆ ನಾನು ಕಲ್ತಿದ್ದು. ಫಸ್ಟು ನಮ್ಮ ಅತ್ತೆ ಕ್ಲೀನ್ ಮಾಡ್ತಾಯಿದ್ರು, ನಮ್ಮ ಮನೇಲಿ ಕ್ಲೀನ್ ಮಾಡೋರು. ನನಗೆ ಬರ್ತಾಯಿರಲಿಲ್ಲ ನೋಡಿ. ಈ ಥರ ಈಸಿಯಾಗಿ ಬರುತ್ತೆ. ಈ ಥರ ಹಿಡ್ಕೊಂಡು ಹೋಗ್ಬಿಡೋದು. ಈಸಿ ಇದು. ತುಂಬ ಗಟ್ಟಿ ಇರುತ್ತೆ ಈ ಮೀನು. ತುಂಬ ಕಷ್ಟಪ್ಪ ಇದು. ಅದಕ್ಕೆ ಸುಮಾರು ಜನ ಇದು ಕೊಳ್ಳಲ್ಲ. ಈ ಮೀನನ್ನ ಈ ಥರ ಕ್ಲೀನ್ ಮಾಡಬೇಕು ಅಂತಲೇ ಕೊಳ್ಳಲ್ಲ. ತಗೊಳಕ್ಕೆ ಈ ಥರ ನೋಡಿ. ನಾನು ಇದಕ್ಕೆ ಏನೇನು ಮಾಡೋದು ಯೂಸ್ ಮಾಡ್ತೀನಿ. ಕತ್ರಿ, ಚಾಕು ಎಲ್ಲ ಇಟ್ಕೊಂಡಿರ್ತೀನಿ. ಈಸಿ. ಆಚೆ ಕಡೆ ಅದ್ರ ಒಳ್ಳೆ ಬೆಳಕು ಆಯ್ತಲ್ಲ. ಆಚೆ ಕಡೆ ತಗೊಂಡು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 1
ಮೀನು ಸೊಪ್ಪು ತಿನ್ನೋದಲ್ಲ, ಮೀನು ಸೊಪ್ಪು ಕ್ಲೀನ್ ಮಾಡೋದೇ ದೊಡ್ಡ ತಲೆನೋವು. ಇವಾಗ ನಮ್ಮ ಅಮ್ಮ ಕ್ಲೀನ್ ಮಾಡುವಾಗ ಕೂತ್ಕೊಂಡು ನೋಡ್ತಾಯಿದ್ದೆ. ನಮ್ಮಮ್ಮ ಕ್ಲೀನ್ ಮಾಡಿಸ್ತಿರ್ಲಿಲ್ಲ, ಕ್ಲೀನ್ ಮಾಡು ಅಂತಲೂ ಹೇಳ್ತಿರ್ಲಿಲ್ಲ ಪಾಪ ಅವರು. ಅಮ್ಮ ಅಂತ ಎಷ್ಟೇ ಇದ್ದರೂ ನಮ್ಮ ಅಮ್ಮ ನಮ್ಮ ಅಪ್ಪನೇ ಕ್ಲೀನ್ ಮಾಡೋರತ್ತು, ನಮ್ಮನ್ನ ಕೈ ಕ್ಲೀನ್ ಮಾಡಿಸ್ತಾರೆ. ನಾನು ಕೇಳ್ತಾನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಮತ್ತು ಅದೇ ರೀತಿ ನೀಟಾಗಿ ಈ ಸಿಪ್ಪೆ ತೆಗಿಬೇಕು, ಈ ರೀತಿ ತೆಗಿಯೋದು. ತಲೆಯಲ್ಲಿ ಇರಿಸಲ್ಲ, ತಲೆಯಲ್ಲೂ ತೆಗಿತಾರೆ. ಕತ್ರಿ ಇದ್ರೆ ಈಸಿ, ಇದು ಕತ್ರಿ ಜಾಸ್ತಿ ನೀಟಾಗಿ ಎಲ್ಲ ಸಿಪ್ಪೆ ತೆಗಿಬೇಕು. ಏನಕ್ಕೆ ಇಷ್ಟೊಂದು ಕಷ್ಟ ಬಿದ್ದು ಇದನ್ನು ಕ್ಲೀನ್ ಮಾಡಿ ಇದು ಮಾಡಬೇಕು ಅಂದರೆ ತುಂಬ ಟೇಸ್ಟ್ ಇರುತ್ತೆ ಮೀನಲ್ಲಿ. ಎಲ್ಲ ಮೀನಿಗಿನ ಮಂಗಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮಂಗಡ ಮೀನಿಗೆ ತುಂಬ ವ್ಯಾಲ್ಯೂ. ಹಿಡಿದು ಬರೋಸ್ತಲ್ಲಿ ಇದು ಮೀನು ಒಂದು ಗತಿ ಆಗ್ಬಿಡುತ್ತೆ ನಮ್ಮ ಕೈ ಸಿಕ್ಕಿ. ಇಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಗೊತ್ತಾ ಮೀನು ಕ್ಲೀನ್ ಮಾಡೋಕ್ಕೆ. ನಾನು ಇದು ಈಸಿಯಾಗಿ ಕಲ್ತ್ಕೊಬಿಟ್ಟೆ. ನಾವು ಈಸಿ ಮೆಥಡ್ ಏನಿದೆ ಅದನ್ನು ಟ್ರೈ ಮಾಡಿದೆ ನಾನು. ನೀಟಾಗಿ ಕ್ಲೀನ್ಬೋದು. ತುಂಬ ಗಟ್ಟಿ ಇದೆ ಮೀನು. ಇದು ಬಾಲ ಹಿಂಗೆ ಆಯ್ತಲ್ವಾ, ಇದು ಆಮೇಲೆ ತೋರಿಸ್ತೇನೆ. ಇದು ನೋಡಿ ಮೇಲ್ಗಡೆ ಇದು ಪುಕ್ಕ ಆಯ್ತಲ್ಲ, ಇದನ್ನು ಕಟ್ ಮಾಡಿದ್ರು. ಯಪ್ಪ, ಆದಷ್ಟು ಕತ್ರಿ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಇದು ಸಖತ್ತಾಗ್ತದೆ. ತಲೆ ಈ ಥರನೇ ಹಿಡ್ಕೊಂಡು ಎಳೆದಾಡ್ಬಿಡ್ತೀವಿ. ಭಯ ಎಲ್ಲಿ ಕೈ ಕಿಳ್ಕೊಂಡು ಹೋಗ್ಬಿಡುತ್ತೋ ಅಂತ. ಯಾಕಂದರೆ ತುಂಬ ಶಾರ್ಪ್ ಇದೆ ಮೀನು. ಅದಕ್ಕೆ ಈ ಸಣ್ಣ ಮೀನಾದರೆ ಹಿಡ್ಕೊಂಡು ಪಟ ಅಂತ ಕ್ಲೀನ್ ಮಾಡ್ಬೋದು. ತುಂಬ ದಪ್ಪ ಇದೆಯಲ್ವ ಇದು, ನಾನು ಕೈ ನೋಡಿದ್ರೆ ಇಷ್ಟೇ ಪಡುತ್ತೆ. ಮೀನು ನೋಡೋ ನನಗಿನ ದಪ್ಪ, ಕೈಗಿನ ದಪ್ಪ ಐತೆ. ಏನು ಕಷ್ಟ ಆಗಿರ್ಬೇಕು ನೋಡಿ ಮೀನು ಕ್ಲೀನ್ ಮಾಡೋಕ್ಕೆ. ಹಿಡ್ಕೊಳಕ್ಕೆ ಗ್ರಿಪ್ಪೇ ಸಿಗ್ತಾರೆ. ಅಲ್ಲಿ ಇದ್ರ ಮೇಲೆ ಆಮೇಲೆ ಕರೆಕ್ಟಾಗಿ ನೀಟಾಗಿ ತೆಗೆದು. ಅದೇ ಹೇಳಿದ್ನಲ್ಲ, ಇದರಲ್ಲಿ ಕೆಳಗಡೆ ಒಳಗಡೆ ಹುಳ ಇರುತ್ತೆ ಅಂತ ನಾಗಲೇ ತೋರಿಸಿದ್ನಲ್ಲ ನಿಮಗೆ. ಮಂಗಡದಲ್ಲಿ ಇರೋಲ್ಲ, ಬೇರೆ ಮೀನುಗಳಲ್ಲಿ ಇರುತ್ತೆ, ಅದರಲ್ಲಿಲ್ಲ. ತೋರಿಸಿದ್ದೀನಲ್ವ ಹುಳನ, ನಂಗೆ ಅದು ನೋಡಿದ ತಕ್ಷಣ ಭಯ ಆಗೋದು. ಅದು ಒಂದು ಸರಿ ಏನು ಗೊತ್ತಾ, ಮೀನು ಸಾರು ಮಾಡಿದಾಗ ನನಗೆ ಅಲರ್ಜಿ ಆಗ್ಬಿಡ್ತು. ಅಲರ್ಜಿ ಆಯ್ತಲ್ಲ, ಯಾಕೆ ಅಲರ್ಜಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲ ಕ್ಲೀನ್ ಮಾಡುವಾಗ ಏನು ಮಾಡ್ಬಿಟ್ಟಾರೆ, ಮೀನು ತಲೆಯಲ್ಲಿ ಈ ಹುಳನ ತೆಗ್ದಿಲ್ಲ, ಹುಳ ಸಮೇತ ಹಾಕ್ಬಿಡೋರು ಅನಿಸುತ್ತೆ. ಅದು ತಿಂದ್ಬಿಟ್ಟಿದ್ದೀನಿ, ಅಲರ್ಜಿ ಆಗ್ಬಿಟ್ಟೈತೆ. ತೋರಿಸಿದ್ನಲ್ಲ, ಹುಳ ಹಿಡ್ಕೊಳಕ್ಕೆ ಭಯ. ಹೆಂಗೈತೆ ನೋಡ್ರಿ. ಅದು ಇದರೊಳಗಡೆ ಇರುತ್ತೆ. ಬೇರೆ ಮೀನಲ್ಲಿ, ಮಂಗಡದಲ್ಲಿರಲ್ಲ ಈ ಥರ. ಇದು ನಮ್ಗೆ ಗೊತ್ತಿಲ್ದಂಗೆ ತಲೆ ಕ್ಲೀನ್ ಮಾಡಿದ್ರೆ ನಾವು ತಿಂದ್ಬಿಡ್ತೀವಿ ನೋಡಿ. ಆ ತಲೆ ಕ್ಲೀನ್ ಮಾಡಿದಾಗ ತಿಂದ್ಬಿಟ್ಟಾಗ ಅದಕ್ಕೆ ಕೆಲವ್ರಿಗೆ ಅಲರ್ಜಿ ಆಗ್ಬಿಡೋದು. ನನಗಂತೂ ಅಲರ್ಜಿ ಆಗ್ಬಿಡುತ್ತೆ ಬೇಡ, ನೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಮೈ. ನನಗೆ ಸೆಟ್ ಆಗೋಲ್ಲ. ಒಂದೊಂದು 2 ಸರಿ ಕ್ಲೀನ್ ಮಾಡಬೇಕು. 2-3 ಸರಿ ಕ್ಲೀನ್ ಮಾಡಿದ್ರೆ ನೀಟಾಗಿ ವಾಶ್ ಮಾಡಿದ್ರೆ
ಆಚೆ ಕಡೆ ಅಂದರೆ ಪೈಪಲ್ಲಿ ಆಚೆನೇ ಇದೆ. ಇದನ್ನು ಇನ್ನೂ ಕಟ್ ಮಾಡಬೇಕು. ಕಟ್ ಮಾಡೋವಾಗ ಏನು ಸರ್ಕಸ್ ಮಾಡಬೇಕಪ್ಪ, ತುಂಬ ಗಟ್ಟಿ ಇದೆ ಇದು. ಇದನ್ನು ಈ ಹೊಟ್ಟೆ ಒಳಗಡೆ ಇದಕ್ಕೆ ಅಂತಲೇ ಕತ್ತರಿ ತಗೊಬಿಟ್ಟು ಕತ್ಕತ್ತಿ ಇದೆ. ಆರೋಗ್ಯವಾಗಿರೋರ್ಗೆ ಮಾತ್ರ ಇದನ್ನು ಕಟ್ ಮಾಡೋಕ್ಕಾಗೋದು. ಏನಾದ್ರು ಸ್ವಲ್ಪ ವೀಕ್ ಇದ್ರು ಅಂದ್ರೆ ಮುಗೀತು. ಮೊಟ್ಟೆ ಇದೆ ಇದಲ್ಲೇ, ಇದು ನೋಡಿ, ಇದು ಮೊಟ್ಟೆ. ಇದು ಎಲ್ಲ ನೀಟಾಗಿ ತೆಗೆದು ಬಿಡ್ಬೇಕು. ಮೊದಲು ಹಿಂಗೆ ಕ್ಲೀನ್ ಮಾಡ್ಬೇಕಾದ್ರೆ ಮೊಕಾಲ ತಿರ್ಸ್ಕೊಬಿಡ್ತಾ ಇದೆ. ಅಯ್ಯೋ ಯಾವನಪ್ಪ ಕಂಡಿಡ್ದ ಹಿಂಗೆ ಕ್ಲೀನ್ ಮಾಡೋದು, ಏನಕ್ಕೆ ತಿನ್ಬೇಕು ಇನ್ನೇನು ಅಂತ ಅನ್ಕೋತಾ ಇದೆ. ಇದೆಲ್ಲ ಕ್ಲೀನ್ ಮಾಡಿದಾಗ ಏನಂದರೆ ಇದು ಅಷ್ಟೊಂದು ದಟ್ಟಿ ಸ್ಮೆಲ್ ಬರೋಲ್ಲ. ನೋಡಿ, ಮೊಟ್ಟೆ. ಇದು ಮೊಟ್ಟೆ ಆಗಿದೆ. ಕೈ ಒಂಚೂರು ಇದಾದ್ರೂ ನಾಳೆ ಈಗ ಸರಿ ಕೈ ಹಚ್ತಾ ಇರ್ತೀನಿ. ಅವಾಗ ಪಾತ್ರೆ ಆ ಕಡೆ ಬಿಟ್ಟೋದ್ರೆ ಕಾಗೆಗಳು ಮೀನು ಆರಿಸ್ಕೊಂಡು ಹೋಗ್ಬಿಡ್ತವೆ. ಆ ಕಡೆ ಬಿಟ್ಟು ಹೋಗೋಕ್ಕಾಗಲ್ಲ. ನನ್ನಲ್ಲಿ ಮಾತಾಡೋದು ಊರೇ ಕೇಳ್ಬೇಕು, ಹಂಗೆ ಮಾತಾಡ್ತಾರಪ್ಪ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗ ಈ ಕಡೆ ಆಚೆ ಬಂದೆ, ಆದರೂ ಸೌಂಡ್ ಆಚೆನೇ ಕೇಳಿಸ್ತಾ ಇತ್ತು. ಮೂರು ಥರ ಮೀನು ಕ್ಲೀನ್ ಮಾಡಿದ್ವಿ ಅದರೊಳಗೆ. ಬಿಡಿಸ್ಕೊತಾ ಹೋಗ್ಬೇಕಿದೆ, ಇಲ್ಲಾಂದರೆ ಅದು ಮಾಂಸ ಸಮೇತ ಹೋಗ್ಬಿಡುತ್ತೆ, ಜಾರುತ್ತೆ ಮೀನು. ಬಂದರು, ಇಲ್ಲಿ ಗಂಟನೂ ಬಂದರು. ಫೋನನ್ನು ಹಿಡ್ಕೊಬಿಟ್ರೆ ಇಡೀ ಊರೇ ಸುತ್ಕೊಂಡು ಮಾತಾಡ್ತಾರಪ್ಪ. ನಾವೆಲ್ಲ ಫೋನ್ ಹಿಡ್ಕೊಂಡ್ರೆ ಒಂದು ರೂಮಲ್ಲಿ ಒಂದು ಜಾಗ ಕೂತ್ಕೊಬಿಡ್ತೀವಿ. ಇವಾಗ ಕೆಲಸ ಮಾಡ್ಕೊಂಡು ಮಾತಾಡ್ತೇವೆ. ಚೂರು ಎಳೆಯೋಗಿ ಏನಾದ್ರು ಇದು ಮಾಡಿದ್ವಿ ಅಂದರೆ ನೋಡಿ, ಮಾಂಸ ನೋಡಿ, ಮಾಂಸ ಸಮೇತ ಹೋಗ್ಬಿಡುತ್ತೆ. ಕತ್ರೇನು ನುಗ್ತಲ್ಲ, ಅಷ್ಟು ಗಟ್ಟಿ ಇದೆ ಮಂಗ. ಯಪ್ಪ ಭಯಂಕರ ಮೀನಪ್ಪ. ಏನು ಅವಸ್ಥೆ ಬೀಳ್ಬೇಕು ಇನ್ನೇನು ಕ್ಲೀನ್ ಮಾಡ್ಬೇಕಂದ್ರೆ. ಮೊದಲು ಕ್ಲೀನ್ ಮಾಡ್ಬೇಕಾದ್ರೆ ಅವರೇ ಕ್ಲೀನ್ ಮಾಡೋದು, ಬಚಾವ್ ಆಗುತ್ತಿದೆ. ಇವಾಗ ನಾನು ಕ್ಲೀನ್ ಮಾಡೋಂಗೆ ಆಗ್ಬಿಟ್ಟು ತುಂಬಾ ಕಷ್ಟ ಬೀಳಬೇಕು. ಒಂಚೂರು ಮಾಂಸ ಹೋಗ್ಬಾರ್ದು, ಆ ರೀತಿ ಕಟ್ ಮಾಡಬೇಕು. ಅನ್ನಿಸ್ತಾ ಇದೆಯಾ? ಮಾಂಸ ಒಂಚೂರು ಹೋಗ್ಬಾರ್ದು. ಹಂಗೆ ಸಿಪ್ಪಲ್ಲಿ ಸ್ವಲ್ಪ ಅಂಟ್ಕೊಬಿಟ್ಟೈತೆ.
ನೋಡಿ ಈ ರೀತಿ ಏನು ಕಷ್ಟ ಪಡ್ಬೇಕತ್ತ, ಹಾಗೂ ಸ್ವಲ್ಪ ಏನು ಅಂಟ್ಕೊಬಿಟ್ಟೈತೆ. ನೋಡಿದ್ರಲ್ಲ ತಲೆ, ಇದಕ್ಕೇನು ಅವಶ್ಯಕತೆ ಇಲ್ಲ. ಸರಿ ವಾಶ್ ಮಾಡಿದ್ದೀನಿ. ಈ ಥರ ನಾವು 2-3 ಸರಿ ವಾಶ್ ಮಾಡೋದ್ರಿಂದ ಸ್ಮೆಲ್ ಅಷ್ಟು ಬರೋಲ್ಲ. ಸಿಂಕಲ್ಲಾದರೆ ತೊಳೆಯೋದು ಲೆಕ್ಕನೇ ಇರೋಲ್ಲ, ತೊಳಿತಾನೆ ಇರ್ತದೆ. ನಾನು 2 ಸರಿ ವಾಶ್ ಮಾಡಿದ್ದೀನಿ, ಅವೆಲ್ಲ ತೋರಿಸಿದ್ ನೋಡಿ. ಇದು ಮಸಾಲೆ ಹಾಕಿಲ್ಲ, ಖಾರ ಪುಡಿ ಹಾಕಿ ಮಾಡ್ತಾರೆ. ಚೆಲ್ಲಬೇಕಿದೆ. ಏನಂತಾರೆ ನೋಡಿ, ಕೊಬ್ಬಿನ ಅಂಶ ಎಷ್ಟಿದೆ ಅದಕ್ಕೆ. ನಂಬೇಕು ಹೋಗಿ ಅಲ್ಲಿ ಕಾವಲು ಕೂತವ್ನು ನೋಡಿ, ಮರದಲ್ಲಿ ಕೂತವನು, ಕಾಣಿಸ್ತಾ ಇದೆಯಾ ಹೇಳಿ, ಕೂತವನು. ಕಾಗೆಗಳು ನೋಡಿಸ್ತಾ ಕೂತವನು. ನಮ್ಮ ಸಾಹೇಬ್ರಿಗೆ ಇವಾಗ ಭರ್ಜರಿ ಬಿಟ್ಟು ನಮ್ಮ ಬೆಕ್ಕು ಮನೆಗೆ. ಹಾಂ ಯಾರಮ್ಮ ಎಲ್ಲ ಕಬ್ಬಬೇಕು ಅಂತ. ನಾನು ಇಲ್ಲಿ ಬಂದು ನೀರು ಕಟ್ ಮಾಡೋಕ್ಕೆ ಕಲ್ತಿದ್ದೆ ಅಂದರೆ ಕತ್ರಿಯಿಂದನೇ. ನನಗೆ ಚಾಕಿಂದ ಬರೋಲ್ಲ ಕಟ್ ಮಾಡೋಕ್ಕೆ. ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದೆ, ಈ ರೀತಿ ಕಟ್ ಮಾಡೋ ಈಸಿ ಆಗುತ್ತೆ. ಎಲ್ಲರೂ ಕಟ್ ಮಾಡುವಾಗ ನನ್ನ ರೇಗ್ಸೋರ ಮೀನು ಹಾಳು ಮಾಡಿ ಕುಳಿಸ್ತಾಳೆ ಅಂತ. ನಮ್ಮ ಅಣ್ಣ ಟೆನ್ಷನ್ ಆಗ್ಬೇಡ, ನಾನು ಹೇಳ್ಕೊಡ್ತೀನಿ ಬೈಲಿ ಅಂತ ನೀಟಾಗಿ ಹೇಳ್ಕೊಟ್ರು ನಮ್ಮಣ್ಣ. ಅಂದರೆ ಅವಾಗ ನಾನು ಸ್ವಲ್ಪ ತಲೆಗೆ ಹೋಗಲಿಲ್ಲ, ಕಲೆ ಇಂಟ್ರೆಸ್ಟ್ ಇಲ್ಲ. ನನಗೆ ಗೊತ್ತಿರಲಿಲ್ಲ ಕಲಿಬೇಕಂತ ಪರಿಸ್ಥಿತಿ ಬರುತ್ತೆ ಅಂತ. ಬೆಂಗಳೂರಲ್ಲ ಯಾವಳೆಲ್ಲ ಮೀನು ತಿಂತಾರಲ್ಲಿ, ನಮ್ಮಮ್ಮ ತಾನೇ ಮಾಡ್ಕೊತೀನಿ ನಾನು ಅಂತ ಅಂದ್ಕೊಂಡೆ. ಕೊನೆಗೂ ಮೀನು ಕಟ್ ಮಾಡೋಂಥ ಪರಿಸ್ಥಿತಿ ಬಂತು. ಯಪ್ಪ ಸುಮ್ಮನೆ ಇದೆಲ್ಲ ಇದ್ರದ್ದು ಮೊಟ್ಟೆ ಮಾಂಸ. ಸಪ್ರೇಟಾಗಿ ತೊಗೊಂಡೋಗ್ಬೇಕಿದ್ನು. ಇನ್ನೊಂದ್ಸರಿ ಒಳಗಡೆ ಇನ್ನೊಂದ್ಸರಿ ವಾಶ್ ಮಾಡ್ತೀನಿ ನೀಟಾಗಿ. ಪೈಪಲ್ಲಾಗಿರೋ ಒಂದೊಂದು ಹಿಡಿದು ನೀಟಾಗಿ ವಾಶ್ ಮಾಡ್ತಾಯಿದ್ದೆ.
ಏನು ಹತ್ತದ ನಿಳಿಯೋಕೆ ಗೊತ್ತಿಲ್ವಾ? ಏನು ಸಂಕಟ ಬೀಳ್ತಾವನ ಏನು ಕತ್ತಾನ. ವಾಷಿಂಗ್ಟನ್ ನಿರ್ಮಾ ನಮ್ಮ ಮೀನು ಬೆಳ್ಳಗಾಯಿತು. ನಾವು ಇದಕ್ಕೆ ಜಾಸ್ತಿ ಏನು ಯೂಸ್ ಮಾಡಲ್ಲ. ಇದಾಗಲು ಕತ್ರಿ ಚಾಕು ಅಷ್ಟೇ ನಮ್ಮ ಇದು. ಇನ್ನು ಒಳಗಡೆ ಒಂದು ಕ್ಲೀನ್ ಮಾಡಬೇಕು. ಬನ್ನಿ ಒಳಗಡೆ ಒಂದು ಕ್ಲೀನ್ ಅಂದರೆ ಮನೆ ಒಳಗೆ ಹೋಗಪ್ಪ. ನಮ್ಗೆ ತಪ್ಪಾಗಿ ಏನೋ ತಿಳ್ಕೊಬಿಟ್ಟಿದ್ದೀರ. ಮನೆಯೊಳಗೆ ಹೋಗಿ ಇನ್ನೊಂದು ಸರಿ ವಾಶ್ ಮಾಡಿ ಮೀನು ಸಾರಿಗೆ ರೆಡಿ ಮಾಡಬೇಕು. ಮಂಗಡ ಮೀನು ಸಾಂಬಾರು ಲಾಸ್ಟ್ ಫೈನಲ್ ಆಗಿ ವಾಶ್ ಮಾಡಿದ್ದೀವಿ. ವಾಶ್ ಮಾಡಿ ಒಂದು ಲೆವೆಲ್ಗೆ ಆಯ್ತದೆ. ಯಪ್ಪ ಅದು ಕೈಗೆ ಸಿಗಲ್ಲ. ಅಷ್ಟು ಮಸ್ಕ ಹಾಕ್ಯದಂತ ಮಕ್ಕ ಲಾಸ್ಟಲ್ಲಿ ಫೈನಲ್ ಆಗಿ ಕೈ ಅನ್ನೋಕೆ ಈ ಥರ ಮೀನೆಲ್ಲ ಯೂಸ್ ಮಾಡಿದಾಗ ಏನು ಗೊತ್ತಾ, ವಿಮ್ ಜೆಲ್ ಬರ್ತದೆ. ವಿಮ್ ಜೆಲ್ ವಾಶ್ ಮಾಡಿದ್ರೆ ಸ್ಮೆಲ್ಲೇ ಬರಲ್ಲ. ರೆಡಿ ಆಯಿತು. ಮಂಗಡ ಮೀನು ರೆಡಿ. ಕ್ಲೀನ್ ಮಾಡಿ ಇನ್ನು ಸಾಂಬಾರು ಮಾಡಿ ಮಂಗಡ ಮೀನು ಸಾರಿಗೆ ಎಲ್ಲ ಒಲೆ ಹಸಿ ಇಟ್ಟಿದ್ದೀನಿ. ಮಣ್ಪಾತ್ರೆ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸಮಾಧಾನವಾಗಿ ನಾವು ಕುತ್ಕೊಂಡು ಅಡುಗೆ ಹೋಗ್ಬೇಕಲ್ಲ. ಅದಕ್ಕೆ ನಾನು 1-2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಚಿಲ್ಲಿ ಖಾರ ಪುಡಿ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಅರ್ಧ ಟೀ ಸ್ಪೂನು, ಧನಿಯಾ ಪುಡಿ ಬಂದು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ, ಮೇಯ್ನಾಗಿ ನಾವು ಮೆಂತ್ಯ ಹಾಕ್ತೀವಿ. ಒಂದು 10 ಕಾಳುವರೆಗೂ ಮೆಂತ್ಯ ಕಾಳನ್ನ ತಗೋಬೇಕು. ಮಂಗನ ಮೀನ ಫುಲ್ಲು ಫ್ರೆಶ್ಶಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ನಾವು ದೂರ ಹೋಗೋದು ಬೇಡ ಅಂತ ಎಲ್ಲ ಹತ್ರನೇ ಇಟ್ಕೊತೀನಿ ನಾನು. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಬಂದು 10-15ವರೆಗೂ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಸಣ್ಣ ಈರುಳ್ಳಿ ಬಂದು 5-10 ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬಂದು ಒಂದು ಅರ್ಧ, ನನ್ನ ಈ ಬೆರಳಷ್ಟಿದೆ ನೋಡಿ, ಈ ಬೆರಳಷ್ಟು ಉದ್ದ ಶುಂಠಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಸಣ್ಣದಾಗಿ ಕಟ್ ಮಾಡಿದ್ರೆ ಅದು ಜಜ್ಜೋ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ
ಅಥವಾ ನೀವು ಸಣ್ಣದಾಗಿ ದಪ್ಪಗೆ ಕಟ್ ಮಾಡಿದ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಕೋಬೇಕು ಮತ್ತು ಶುಂಠಿನೂ ಜಜ್ಕೋಬೇಕಾಗುತ್ತೆ. ನಾನು ಬೆಳ್ಳುಳ್ಳಿ ಜಜ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ಅಷ್ಟೇ ಜಜ್ಜಿರೋದವರು. ಸಣ್ಣ ಈರುಳ್ಳಿನ ಬೆಳ್ಳುಳ್ಳಿನ ಜಜ್ಕೊಂಡಿಲ್ಲ, ಸಾಕು ಈ ರೀತಿಯೇ ಮಾಡ್ಕೊಂಡ್ರೆ ಸಾಕು. ಇನ್ನೂ ಜಜ್ಜಿ ಪೇಸ್ಟ್ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಸಾರು ಒಳ್ಳೆ ರುಚಿ ಕೊಡುತ್ತೆ. ಆ ರೀತಿಯೇ ಮಾಡ್ಕೊಬೋದು. ಇವಾಗ ಅದು ಪಾತ್ರೆ ಬಿಸಿಯಲ್ಲಿ ಮಾಡೋ ಪಾತ್ರೆ. ಆದಷ್ಟು ನಾನು ಒಲೆ ಹತ್ರ ಇದ್ದಾಗ ಮರದ್ದೇ ಜಾಸ್ತಿ ಯೂಸ್ ಮಾಡೋದು, ಯಾಕಂದರೆ ಬಿಸಿ ಎಷ್ಟು ಇಲ್ಲ ಅಂತಂದರೆ ಬಿಸಿ ತಾಗುತ್ತೆ. ಅದಕ್ಕೋಸ್ಕರ ನಾನು ಮರದ್ದು ತೊಗೊಂಡಿದ್ದೀನಿ. ಅದೇ ಹೇಳೋದ್ನಲ್ಲ, ಬೆಳ್ಳುಳ್ಳಿ ನಾವು ಜಜ್ಜಿ ಪೇಸ್ಟ್ ಮಾಡ್ಕೊಂಡ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕರಿಬೇವು ಸೊಪ್ಪು ಸಿಕ್ಕಿಲ್ಲ ನನ್ನ ಹತ್ರ, ಕರಿಬೇವು ಸೊಪ್ಪು ಯೂಸ್ ಮಾಡಿ. ನಮ್ಮ ಮನೆ ಹತ್ರ ಕರಿಬೇವು ಸೊಪ್ಪಿಗೆ ಸ್ವಲ್ಪ ಕಷ್ಟ. ಒಗ್ಗರಣೆಗೆ ಬಂದು ಮೊದಲ ನಾನು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ತಗೋಬೋದು. ನಾನು ಹೇಳಿದ್ನಲ್ಲ, ಬೆಳ್ಳುಳ್ಳಿ ನೀವು ಜಜ್ಜಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಿಜವಾಗ್ಲೂ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ರು ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಸಾಸಿವೆ ಕಾಳು ಹಾಕೋಲ್ಲ, ಮೊದಲಾಗ ಹಾಕೋದು ಮೆಂತ್ಯನ ಹಾಕ್ತೇನೆ. ಮೆಂತ್ಯ ಕಾಳು ಇದೆಯಲ್ಲ, ಮೆಂತ್ಯ ಕಾಳು ಹಾಕೋದು. ನೋಡೋಣ, ಸಾಂಬಾರು ಆಗೋಷ್ಟರಲ್ಲಿ ಕರಿಬೇವು ಸೊಪ್ಪು ಅಂತ ಹೋಗಿ ಬೇಲ ಹಾಕ್ತೀನಿ ಯಾರ ಹತ್ರ. ನಮ್ಮ ಮನೆ ಹತ್ರ ಕರಿಬೇವು ಸೊಪ್ಪು ಬೆಳೆಸಿದ್ರೆ ಬರೋದೇ ಇಲ್ಲ, ತುಂಬಾ ಬೇಜಾರು ನನಗೆ. ಸ್ಟವ್ ಅಂತೀನಿ, ಒಲೆ ಸೂರಿ ಜಾಸ್ತಿ ಆಯಿತು. ರಸ ಒಲೆ ಮಾಡಿದ್ಮೇಲೆ ಸಖತ್ತಾಗಿ ಕಸ ಬಿದ್ದಿದ್ದಕ್ಕೂ ಚೆನ್ನಾಗಿ ಉರಿತಾಯಿತ್ತು. ಬೇಗ ಅಡುಗೆನೂ ಆಗುತ್ತೆ ಗೊತ್ತಾ. ಮೊದಲೆಲ್ಲ ನಾನು ಅಡುಗೆ ಮಾಡಿ ತುಂಬ ಕಷ್ಟ ಬಿದ್ದಾಯಿದ್ದೆ. ಕೆಂಪಕ್ಕಿ ಅನ್ನ ಮಾಡೋದಕ್ಕೆ, ಸಾರು ಮಾಡೋದಕ್ಕೆಲ್ಲ. ಇದು ಒಲೆ ಹಸೋದಷ್ಟೇ ಲೇಟು, ಎಲ್ಲ ನೀಟಾಗಿ ಆಗುತ್ತೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಇನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮೀನು ಸಾರಿಗೆ ನಾವು ಮೇಯ್ನಾಗಿ ಬೇಕಾಗಿರುತ್ತೆ ಕೊಡಂಬುಳಿ ಅಂತ. ನಾನು ನಿಮಗೆ ಹೇಳಿದ್ದೀನಿ ಆಲ್ಮೋಸ್ಟ್, ಕೊಡಂಬುಳಿ ಇದು ತುಂಬ ಮೆಡಿಸನ್ ಇರೋದು ಅಂತ. ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಮಾಮೂಲಿ ಹುಣ್ಸೆಹಣ್ಣೇ ಯೂಸ್ ಮಾಡ್ಬೋದು. ನಮ್ಮ ಹತ್ರ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಜಾಸ್ತಿ ಸಿಗೋದು ಬೇಡ, ಅಷ್ಟೇ ಎಲ್ಲ ಹಾಕ್ಕೊಬಿಡ್ಬೇಕು. ಒಲೆ ಅಲ್ವಾ, ಇದೋದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಕೊಡಂಬಳಿ ಹಾಕ್ಕೊಂಡಿದ್ದೀನಿ. ಏನಂದರೆ ಎಣ್ಣೆಗೆ ತುಂಬ ಬೆಲೆ ಆಗಿಬಿಟ್ಟಿದೆ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅಳತೆಗೆ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಕುದ್ಮೇಲೆ ಮೀನನ್ನು ಹಾಕೋದು. ಸಾರಿ, ಮೀನು ಹಾಕಿದ್ದೇನೋ ತೋರಿಸಿಲ್ಲ, ಮೀನು ಹಾಕಿದ್ದಾರೆ. ಚೆನ್ನಾಗಿ ನೀರು ಕುದೀತಾ ಇದ್ದಾಗೆ ಮೀನು ಹಾಕ್ಬಿಡೋದಷ್ಟೇ. ಇದು ಬೆಂದು ಸುಂಡಿ ನೀರು ಕಮ್ಮಿ ಆದಾಗ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೇನೆ. ಕರಿಬೇವು ಸೊಪ್ಪು ಅಂತ ಇಲ್ಲ, ಮೇಯ್ನಾಗಿ ಬೇಕಾಗಿದೆ ಇದಕ್ಕೆ ಕರಿಬೇವು ಸೊಪ್ಪು. ಹುಡ್ಕದೆ ಹೋಗಿ ಅವ್ರು ಇರಲಿಲ್ಲ. ಅಲ್ಲಿಗೆ ಮಂಗಳ ಫಿಶ್ ಕರಿ ರೆಡಿಯಾಗಿದೆ. ಟೇಸ್ಟ್ ನೋಡಿದೆ, ಚೆನ್ನಾಗಾಗಿದೆ. ನನಗೆ ಭಯ ಆಯಿತು, ಯಾಕಂದರೆ ತುಂಬ ದಿವಸ ಆಯಿತು ಮಂಗಳ ಮೀನು ಕರಿ ಮಾಡಿ, ಫಿಶ್ ಕರಿ ಮಾಡಿ. ನಾನು ಆವಾಗಲೇ ಸ್ವಲ್ಪ ನೀರು ಅಂದ್ಬಿಟ್ಟೆ, ನೀರಲ್ಲ ಮಸಾಲೆ ಆದಮೇಲೆ ಹಾಕಿ ಅಂತ ಹೇಳಿದ್ರು. ಇದು ಕರಿಬೇವು ಸೊಪ್ಪು ಹಾಕಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕರಿಬೇವು ಸೊಪ್ಪೇ ಸಿಕ್ಕಿಲ್ಲ, ನಾನು ಹೋದೆ ಎಲ್ಲ ಕಡೆ ಹುಡ್ಕಾಡ್ದೆ, ಕರಿಬೇವು ಸೊಪ್ಪು ಸಿಕ್ಕಿಲ್ಲ. ಚೆನ್ನಾಗಾಗಿದೆ ಸಾಂಬಾರು ಮಾತ್ರ. ನನ್ನ ಭಯ ಆಗೋಗಿತ್ತು ಹೆಂಗಾಗುತ್ತೋ ಏನೋ ಅಂತ. ಯಾಕಂದರೆ ಕೆಲವು ಟೈಮಲ್ಲಿ ನಮ್ಮ ಅಂದ್ಕೊಂಡೇ ಇರೋಲ್ಲ, ಸಾಂಬಾರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಪರವಾಗಿಲ್ಲ, ಚೆನ್ನಾಗಾಗಿದೆ. 3 ಸೌದಲ್ಲಿ ನೋಡಿ ಮೀನು ಸಾರು ರೆಡಿ. ಇದ್ರಲ್ಲಿ ಚೆನ್ನಾಗಿ ಒಲೆ ಚೆನ್ನಾಗಾಗಿದೆ. ನಮಗೆ ದೇವತೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮೀನು ಸಾರು ರೆಡಿಯಾಗಿದೆ.
ಹೋಗಿ ಊಟ ಮಾಡೋದಷ್ಟೆ.